ಸೊ ಗೈಸ್ ನಮ್ಮ ಫ್ರೀ ಫೈರ್ ಕಮ್ಯುನಿಟಿನಲ್ಲೇ ಬಿಗ್ಗೆಸ್ಟ್ ಯೂಟ್ಯೂಬರ್ ಯಾರಪ್ಪ ಅಂದರೆ ಟೋಟಲ್ ಗೇಮಿಂಗ್ ಅಂದರೆ ಅಜ್ಜು ಬಾಯ್. ಗೈಸ್ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ನನಗೂ ಕೂಡ ಗೊತ್ತು, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರೋದಿಲ್ಲ ಅಂತ. ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ಇವರ ಇನ್ಕಮ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತು ಇವ್ರ ಇನ್ಕಮ್ ಎಷ್ಟಿದೆ ಅಂತ ಹೇಳಿದ್ರೆ ನೀವು ತುಂಬಾ ಶಾಕ್ ಆಗ್ತೀರಾ. ಮತ್ತು ಗೈಸ್ ಈ ವಿಡಿಯೋದಲ್ಲಿ ಸೇಮ್ ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಿಂದ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ಲೀಸ್ ಗೈಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಅಲ್ಲಿ ಕ್ಲಿಕ್ ಮಾಡಿ. ಹಾಗಾದರೆ ಮತ್ತೆ ಇನ್ನೇಕೆ ಥರ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ಯಾಕ್ಟ್ ನಂಬರ್ 3 ನೋಡಿ ಗೈಸ್, ಈ ಫ್ಯಾಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಫ್ಯಾಕ್ಟ್ ಬಗ್ಗೆ ನಿಮಗೆ ಐಡಿಯಾ ಕೂಡ ಇರೋದಿಲ್ಲ. ಇದರಿಂದ ಈ ಫ್ಯಾಕ್ಟ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏನಪ್ಪ ಅಂದರೆ ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಟಾಪ್ ಅಪ್ಪೇ ಮಾಡಲಾರದೆ ಅಂದರೆ ಗೈಸ್ ಗೇಮ್ನಲ್ಲಿ ₹1 ಸ್ಪೆಂಡ್ ಮಾಡಲಾರಂಗೆ 1 ಲಕ್ಷ ಡೈಮಂಡ್ ತೊಗೊಂಡಿದ್ದು ಯಾರು? ಓಕೆ, ಏನಪ್ಪ ಈ ಥರ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ಬೋದು. ಆದರೆ ಈ ಥರ ಯಾವಾಗಲೂ ಆಗಿದೆ, ಓಕೆನಾ? ಅವ್ರು ಯಾರು ಆಗಿರ್ಬೋದು ಅಂತ ಗೆಸ್ ಮಾಡಿ ಒಂದ್ಸಲ ಕಾಮೆಂಟ್ ಮಾಡಿ. ಮತ್ತು ಗೈಸ್ ಈ ಥರ ಫಸ್ಟ್ ಟೈಮ್ ಮಾಡಿದ್ದು ಯಾರಪ್ಪ ಅಂದರೆ ಅವರೇ ಬಂದ್ಬಿಟ್ಟು ಅಮಿತ್ ಭಾಯ್ ಅಂದರೆ ದೇಸಿ ಗೇಮರ್ಸ್. ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಮತ್ತು ಇವರು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಇದ್ದಾರೆ. ಇವ್ರಿಗೆ ಹೆಂಗೆ ಗುರು ಈ ರೇಂಜ್ಗೆ ಡೈಮಂಡ್ಸ್ ಬಂತಂದರೆ ಆ್ಯಕ್ಚುಲಾಗಿ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಇರುವಂತಹ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ನಲ್ಲಿ ಇದ್ದಾರೆ. ಮತ್ತು ನಿಮಗೆ ಗೊತ್ತಲ್ಲ, ಫ್ರೀ ಫೈರ್ ಗೇಮ್ನವರು ಫರ್ ಮಂತ್ ಇಷ್ಟು ಡೈಮಂಡ್ಸ್ ಅಂತ ಕೊಡ್ತಾ ಹೋಗ್ತಾರೆ. ಇವರು ಏನು ಮಾಡಲಾರ್ದಂಗೆ ಅದೇ ಡೈಮಂಡ್ಸ್ನ ಅದೇ ಥರ ಉಳಿಸ್ಕೊಂಡು ಫೈನಲ್ ಆಗಿ 1 ಲಕ್ಷ ಡೈಮಂಡ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಫ್ಯಾಕ್ಟ್ ನಂಬರ್ 2 ನೋಡಿ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಸಿಕ್ಕಾಪಟ್ಟೆ ಪೆಟ್ಗಳು ಇದಾವೆ, ಓಕೆನಾ? ಅದರಲ್ಲಿ ಫ್ಲ್ಯಾಶ್ ಪೆಟ್ ಒಂಥರ ಯೂನಿಕ್ ಪೆಟ್ ಅಂತಾನೆ ಹೇಳ್ಬೋದು. ಯಾಕಂದರೆ ನಮ್ಮ ಫ್ರೀ ಫೈರ್ ಗೇಮ್ನವರು ಈ ಪೆಟ್ಟಿಂದು ಹೆಸರು ಮತ್ತು ಸ್ಕಿಲ್ ಬೇರೆ ಥರನೇ ಇದೆ, ಓಕೆನಾ? ಫ್ಲ್ಯಾಶ್ ಅಂದರೆ ಏನು ಗುರು ಮೂವ್ಮೆಂಟಿಗೆ ಸಂಬಂಧಪಟ್ಟದ್ದು, ಆದರೆ ಸ್ಕಿಲ್ ಏನು ಗುರು ಇದ್ರದ್ದು ಆ್ಯಕ್ಚುಲ್ ಆಗಿ ಡಿಫೆನ್ಸಿವ್ ಸ್ಕಿಲ್, ಓಕೆನಾ? ನಿಮ್ಗೆ ಏನಾದರೂ ಹಿಂದ್ಗಡೆ ಫೈರ್ ಮಾಡಿದರೆ ಕಡಿಮೆ ಡ್ಯಾಮೇಜ್ ಬೀಳುತ್ತೆ. ಈ ಥರ ಏನಪ್ಪ ಈ ಪೆಟ್ನ ಸ್ಕಿಲ್ ಇರೋದು ಇದು. ಆದರೆ ಆ್ಯಕ್ಚುಲಾಗಿ ಫ್ಲ್ಯಾಶ್ ಪೆಟ್ಟಲ್ಲಿ ಅದರದ್ದೇನಪ್ಪ ಡ್ರೆಸ್ ಮೇಲ್ಗಡೆ 42 ಅಂತ ಒಂದು ನಂಬರ್ ಬರೆದಿದ್ದಾರೆ, ಓಕೆನಾ? 42 ನಂಬರ್ದು ಮೀನಿಂಗ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ಆ್ಯಕ್ಚುಲಾಗಿ ನಿಮಗೆ ಫಸ್ಟ್ ಫ್ಲ್ಯಾಶ್ ಪೆಟ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಗೈಸ್. ಆ್ಯಕ್ಚುಲಾಗಿ ನಮ್ಮ ಫ್ರೀ ಫೈರ್ ಗೇಮ್ನವರು ಇದಕ್ಕೆ ಫ್ಲ್ಯಾಶ್ ಅಂತ ಹೆಸರಿಟ್ಟಿದ್ರಲ್ಲ, ಈ ಹೆಸರು ಯಾವ ಥರ ಬಂತಂದರೆ ಗುರು, ಒಂದು ಸ್ಟೋರಿ ಇದೆಯಲ್ಲ ಮೊಲ ಮತ್ತು ಆಮೆದು, ಇದರಲ್ಲಿ ಏನಪ್ಪ ಅಂತಂದರೆ ಲಾಸ್ಟ್ಗೆ ಫೈನಲ್ ಆಗಿ ಆಮೆನೆ ಗೆದ್ಬಿಡುತ್ತೆ. ಮತ್ತು ಇದಾದ್ಮೇಲೆ ಆ್ಯಕ್ಚುಲಾಗಿ ನಮ್ಮ ಫ್ರೀ ಫೈರ್ ಗೇಮ್ನವರು ಇದರಿಂದ ಇನ್ಸ್ಪಿರೇಷನ್ ತೊಗೊಂಡ್ಬಿಟ್ಟು ಈ ಪೆಟ್ನ ತಂದಿರ್ಬೋದು. ಮತ್ತು ಫ್ಲ್ಯಾಶ್ ಅಂತ ಎದಕ್ಕಿದೆ ಅಂದರೆ ಗುರು ರೇಸ್ನ ಗೆದ್ದಿರುತ್ತಲ್ಲ, ಅದರಿಂದ ಈ ಪೆಟ್ಗೆ ಫ್ಲ್ಯಾಶ್ ಅಂತ ಹೆಸರು ಬಂದಿರ್ಬೋದು. ಮತ್ತು ಆ್ಯಕ್ಚುಲಾಗಿ ನಮ್ಮ ಫ್ರೀ ಫೈರ್ ಗೇಮ್ನವರು ಏನಪ್ಪ ಈ ಪೆಟ್ಗೆ ಡ್ರೆಸ್ ಹಾಕಿದ್ರಲ್ಲ, ಅದು ಒಂದು ಆ್ಯಕ್ಚುಲಾಗಿ ಜರ್ಸಿ, ಓಕೆನಾ? ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಏನು ಗುರು, ಜರ್ಸಿಯಲ್ಲಿ ಒಂದು ಯಾವುದಾದ್ರೂ ನಂಬರ್ ಇರೋದೇನು ಕಾಮನ್ನೇ. ಮತ್ತೆ ಏನು ಗುರು ಫ್ಲ್ಯಾಶ್ ಪೆಟ್ ಇದೆಯಲ್ಲ, ಇದು ಒಂದು ಆ್ಯಕ್ಚುಲಾಗಿ ರೇಸ್ ಇಂದ ಬಂದಿರುವಂಥ ಪೆಟ್ಟು. ಇದರಿಂದ ಏನು ಗುರು, ಈ ಪೆಟ್ನ ಡ್ರೆಸ್ ಮೇಲ್ಗಡೆ 42 ಅಂತ ನಂಬರ್ ನೋಡ್ಬೋದು. ಇದು ಒಂದು ಆ್ಯಕ್ಚುಲಾಗಿ ಜರ್ಸಿ. 42 ನಂಬರ್ ಬಂದ್ಬಿಟ್ಟು ಜರ್ಸಿ ನಂಬರ್ ಅಂತ ಮೊದಲೇ ನಿಮಗೆ ಗೊತ್ತಿರುತ್ತೆ. ಆದರೆ 42 ನಂಬರಲ್ಲಿ ಏನು ಮೀನಿಂಗ್ ಬರುತ್ತೆ ಅಂತ ನಿಮಗೆ ಗೊತ್ತಾ? ನೋಡಿ ಗೈಸ್, ನೀವು ನಮ್ಮ ಫ್ರೀ ಫೈರ್ ಗೇಮ್ನವರು ಮೇ ಬಿ ಇದನ್ನ ಸಾಕಷ್ಟು ಜನ ರ್ಯಾಂಡಮ್ ಆಗಿ ಹಾಕಿರ್ಬೇಕಂತ ಅನ್ಕೊಂಡಿರ್ಬೋದು. ಆದರೆ ಇದು ಆ್ಯಕ್ಚುಲಾಗಿ ಏನು ಗುರು 42ಗೆ ಕೂಡ ಒಂದು ಸಪ್ರೇಟ್ ಮೀನಿಂಗ್ ಇದೆ, ಓಕೆನಾ? ನೋಡಿ ಗೈಸ್, ನಾವೇನಾದರೂ ಸೈನ್ಸ್ ಕಡೆ ಬರೋದಾದ್ರೆ ನಾವು ಒಂದು ಸೂಪರ್ ಕಂಪ್ಯೂಟರ್ಗೆ ಲೈಫ್ ರಿಲೇಟೆಡ್ ಕ್ವಶನ್ ಕೇಳಿದಾಗ, ಅಂದರೆ ಏನು ಗುರು ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಕ್ವಶನ್ ಕೇಳಿದಾಗ ಅವಾಗಲೇ ಸೂಪರ್ ಕಂಪ್ಯೂಟರ್ ಇತ್ತಲ್ಲ, ಅದು ನಮಗೆ 42 ಅಂತ ಆನ್ಸರ್ ಕೊಟ್ಟಿತ್ತಂತೆ. ಮತ್ತೆ ಏನು ಗುರು 42 ಏನಂದ್ರೆ ಎವ್ರಿಥಿಂಗ್. ಮತ್ತೆ ಏನು ಗುರು ನಮ್ಮ ಫ್ರೀ ಫೈರ್ ಪೆಟ್ಗೂ 42ಗೂ ಏನು ಸಂಬಂಧ ಅಂದರೆ ನೋಡಿ ಗೈಸ್, ನಾರ್ಮಲ್ ಆಗಿ ಜರ್ಸಿ ನಂಬರ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಇದು ಫಸ್ಟ್ ರೀಸನ್. ಮತ್ತೆ ಸೆಕೆಂಡ್ ರೀಸನ್ ಏನಪ್ಪಾ ಅಂದರೆ 42 ಅಂದರೆ ಎಲ್ಲನೂ ಬರುತ್ತೆ, ಇದಕ್ಕೆ ಈ ಪೆಟ್ಗೆ 42 ಅಂತ ಹಾಕಿರ್ಬೋದು. ಫ್ಯಾಕ್ಟ್ ನಂಬರ್ 1 ನಮ್ಮ ಫ್ರೀ ಫೈರ್ ಗೇಮ್ನಲ್ಲೇ ಬಿಗ್ಗೆಸ್ಟ್ ಯೂಟ್ಯೂಬರ್ ಆಗಿರುವಂಥ ಅಜ್ಜು ಬಾಯ್ನವರ ಇನ್ಕಮ್ ಎಷ್ಟು? ಓಕೆನಾ ಗೈಸ್, ಇವ್ರ ಇನ್ಕಮ್ ಹೇಳೋಕ್ಕಿಂತ ಮುಂಚೆ ಇವ್ರ ಚಾನಲ್ ಸಬ್ಸ್ಕ್ರೈಬರ್ಸ್ ಕಡೆ ಬರೋದಾದರೆ ಅವಾಗಲೇ 45 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಬಂದಿದ್ದಾರೆ ಗೈಸ್. ಮೇ ಬಿ ಈ ವಿಡಿಯೋ ಬರೋತ್ತಿಗೆ 45 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕೂಡ ಆಗಿರ್ಬೋದು. 45 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂದರೆ ಗೈಸ್ 4.5 ಕೋಟಿ ಸಬ್ಸ್ಕ್ರೈಬರ್ ಇದ್ದಾರೆ. ಅಂದರೆ ನೀವೇ ಅಂದಾಜು ಮಾಡ್ಬೋದು ಗೈಸ್. ಓಕೆ, ನೀವು ಇನ್ನೂ ಅಂದಾಜು ಮಾಡಿಲ್ಲ ಅಂದರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ. ಆದರೆ ಗೈಸ್ ಅದಕ್ಕಿಂತ ಮುಂಚೆ ಆಲ್ ಓವರ್ ವರ್ಲ್ಡ್ನಲ್ಲಿನೇ ಫ್ರೀ ಫೈರ್ ಕಮ್ಯುನಿಟಿನಲ್ಲಿ ಯೂಟ್ಯೂಬ್ನಿಂದ ಹೈಯೆಸ್ಟ್ ಇನ್ಕಮ್ ಜನರೇಟ್ ಮಾಡೋದೇ ಅಜ್ಜು ಬಾಯ್ ಅವರು, ಓಕೆನಾ ಗೈಸ್? ನಾವು ಸೋಷಿಯಲ್ ಬ್ಲೇಡ್ನಲ್ಲಿ ನೋಡೋದಾದ್ರೆ ಇವರ ಇನ್ಕಮ್ ಬಂದ್ಬಿಟ್ಟು ಈ ಥರ ಇದೆ, ನೋಡ್ಕೋಬೋದು ಗೈಸ್. ಗ್ರೇಡ್ ಬಂದ್ಬಿಟ್ಟು B+ ಅಂತ ಬಂದೈತೆ. ಹಾಗೆ ಮಂತ್ಲಿ ಇನ್ಕಮ್ ಕಡೆ ನೋಡ್ಕೋದಾದ್ರೆ ಗೈಸ್ 19K ಅಂತ ಬಂದೈತೆ. ಅಂದರೆ ಗೈಸ್ 19,000 ಗೈಸ್. $1 ಅಂದರೆ 83 ರೂಪೀಸು 60 ಪೈಸೆ ಗೈಸ್. ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಕೂಡ ಮಾಡಿ ನೋಡ್ಕೋಬೋದು. ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, 15,88,400 ಅಂತ ಬಂದೈತೆ ಗೈಸ್. ಹಾಗೆ ಗೈಸ್ ಇಲ್ಲಿ ತನಕ ವಿಡಿಯೋ ನೋಟು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ತುಂಬಾ ಬೇಜಾರಾಗುತ್ತೆ ಗೈಸ್. ಪ್ಲೀಸ್ ಮೊದಲೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಗೈಸ್ ಈ ಕೂಡಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನು ಆಲ್ ಅಲ್ಲಿ ಕ್ಲಿಕ್ ಮಾಡಿ ಗೈಸ್. ಇಷ್ಟು ಮಾಡೋದ್ರಿಂದ ಯಾವುದೇ ವಿಡಿಯೋ ಹಾಕಿದ್ರೆ ನಮಗೆ ನೋಟಿಫಿಕೇಶನ್ ಬರುತ್ತೆ. ಇಷ್ಟ ಗೈಸ್, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ.